ಹೇಳ್ರಿ. ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘದಿಂದ ಇವತ್ತು ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಸತ್ಯಾಗ್ರಹವನ್ನು ನಾವು ನಡೆಸ್ತಾ ಇದ್ದೀವಿ. ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಕಳೆದ 10ನೇ ತಾರೀಕಿಗೆ ಹೋರಾಟವನ್ನು ನಡೆಸಿದ್ದಾರೆ. ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಾಳೆ ಸಂಜೆಯವರೆಗೆ ಇದು ಮುಂದುವರಿತಾ ಇದೆ. ಭಾಳ ಮುಖ್ಯವಾಗಿ ಈ ಧರಣಿ ಸತ್ಯಾಗ್ರಹವನ್ನು ನಾವು ರಾಜ್ಯ ಮಟ್ಟದಲ್ಲಿ ಯಾಕೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರ ಎರಡು ಪ್ರಮುಖವಾದಂಥ ವಿಷಯಗಳಲ್ಲಿ ಗಂಭೀರವಾಗಿ ಇಲ್ಲ ಅಂತಕ್ಕಂಥ ಅಂಶವನ್ನು ನಾವು ಇವತ್ತು ಸರ್ಕಾರಕ್ಕೆ ತಿಳಿಸೋದಕ್ಕೆ ಬಯಸ್ತಾ ಇದ್ದೀವಿ. ಒಂದನೇದು, ಗಣತಿಯನ್ನು ಮಾಡ್ತೀವಿ ಅಂತೇಳಿ ನಮ್ಮ ಹೋರಾಟದ ಫಲವಾಗಿ ಇವತ್ತು ಅವರು ಒಪ್ಕೊಂಡಿದ್ದಾರೆ. ಆದರೆ ಅದು ಅಸಮರ್ಪಕವಾಗಿದೆ. ಅವರು ಹೇಳೋ ಪ್ರಕಾರ 1982ರ ಈಚೆ ಇರ್ತಕ್ಕಂಥ ಯಾವುದೇ ದೇವದಾಸಿ ಮಹಿಳೆಯರನ್ನು ಗಣತಿ ಪಟ್ಟಿಗೆ ಸೇರ್ಪಡೆ ಮಾಡೋಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ತೊಡಕನ್ನು ಅವರು ಹೇಳ್ತಾ ಇದ್ದಾರೆ. ಅದನ್ನು ತೊಡರುಗಾಲನ್ನು ತೆಗೆದಾಕ್ತದೆ ಅಂತ ನಾವು ಹೇಳ್ತಾ ಇದ್ದೀವಿ. ಸರ್ಕಾರ ಏನು ಹೇಳ್ತಾ ಇದೆ, 82ರಲ್ಲಿ ನಾವು ದೇವದಾಸಿ ಪದ್ಧತಿಯನ್ನು ನಿಷೇಧ ಮಾಡಿದ್ದೀವಿ, ಆದ್ದರಿಂದ ಆಮೇಲೆ ದೇವದಾಸಿಯರಾದಂಥವ್ರನ್ನ ಗಣತಿಗೆ ಸೇರ್ಪಡೆ ಮಾಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ, ದೇವದಾಸಿ ಪದ್ಧತಿ ನಿಷೇಧ ಆಗಿರೋದು 82ರಲ್ಲ, ಬ್ರಿಟಿಷರ ಕಾಲದಲ್ಲಿ ನಿಷೇಧ ಆಗಿದೆ. ಬ್ರಿಟಿಷರ ಕಾಲದಲ್ಲಿ ನಿಷೇಧ ಆಗಿದ್ದರೆ ಅಲ್ಲಿಂದ ಇಲ್ಲಿವರೆಗೆ ಯಾರು ದೇವದಾಸಿ ಮಹಿಳೆಯರಿದ್ದಾರೆ ಅವ್ರ ಮೇಲೆ ಕಾನೂನಿನ ಕ್ರಮ ತಗೋಬೇಕಾಗಿತ್ತು. ಆದರೆ 2 ಬಾರಿ ನೀವು ಈಗಾಗಲೇ ಗಣತಿಯನ್ನು ಮಾಡಿದ್ದೀರಿ, ಇದು ಕೊನೆಯ ಬಾರಿ. ಇನ್ನು ಮುಂದೆ ನಾವು ಮಾಡೋದಿಲ್ಲ ಅಂತೇಳಿ ಯಾರನ್ನೂ ಬಿಡಲಾರ್ದಂಗೆ ಇವತ್ತು ಗಣತಿಯನ್ನು ಮಾಡಲೇಬೇಕು ಅಂತೇಳಿ ನಾವು ಇವತ್ತು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಈ ದೌರ್ಜನ್ಯದ ದೇವದಾಸಿ ಪದ್ಧತಿ ಹೋಗಬೇಕು ಅನ್ನೋದಾದರೆ ದೇವದಾಸಿ ಮಹಿಳೆಯರ ಕುಟುಂಬಗಳನ್ನು ಪುನರ್ವಸತಿ ಮಾಡಬೇಕು. ಆ ಪುನರ್ವಸತಿಯಲ್ಲಿ 5 ಪ್ರಮುಖವಾದಂಥ ಅಂಶಗಳನ್ನು ನಾವು ಕೇಳ್ತಾ ಇದ್ದೀವಿ. ಒಂದನೇದು, ನೀವು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕೈಗಾರಿಕೆ ಸ್ಥಾಪನೆ ಮಾಡೋದಕ್ಕೆ 5,000 ಎಕರೆ, 10,000 ಎಕರೆ, 20,000 ಎಕರೆ ಅಂತೇಳಿ ಪುಕ್ಕಟೆಯಾಗಿ ರೈತರಿಂದ ಸ್ವಾಧೀನ ಮಾಡಿ ಕಂಪನಿಗಳಿಗೆ ಕೊಡ್ತಾ ಇದ್ದೀವಿ. ಆದರೆ ನಮ್ಮ ದೇವದಾಸಿ ಮಹಿಳೆಯರಿಗೆ ಯಾಕೆ ಕೊಡಬಾರದು ಅಂತ ನಾವು ಕೇಳ್ತಾ ಇದ್ದೀವಿ. ಅದೇ ಮಾದರಿಯಲ್ಲಿ 5 ಎಕರೆ ನೀರಾವರಿ ಜಮೀನನ್ನು ಪ್ರತಿ ಗ್ರಾಮದಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ ಅಷ್ಟು ಜಮೀನನ್ನು ಸ್ವಾಧೀನ ಮಾಡಿ ಪುಕ್ಕಟೆಯಾಗಿ ಇವತ್ತು ನಮ್ಮ ದೇವದಾಸಿ ತಾಯಂದರಿಗೆ ಕೊಡಬೇಕು. ಅವ್ರ ಕಾಲ ಮೇಲೆ ಅವ್ರು ನಿಂತರೆ ಮಾತ್ರ ಅವ್ರಿಗೊಂದು ಸ್ವಾಭಿಮಾನ, ಸ್ವಾವಲಂಬನೆ ಅಂತಕ್ಕಂಥದ್ದು ಬರ್ತದೆ. ಆಗ ಈ ದೇವದಾಸಿ ಪದ್ಧತಿಯ ನಿರ್ಮೂಲನೆ ಮಾಡೋದಕ್ಕೆ ಅವಕಾಶ ಆಗ್ತದೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಸಾಲ ಸೌಲಭ್ಯ ಕೊಡಬೇಕು. ಈಗ ಕಳೆದ ಸ್ವಾತಂತ್ರ್ಯ ನಂತರದಲ್ಲಿ ಪಬ್ಲಿಕ್ ಸ್ಕೂಲ್ ಶುರುವಾದ ನಂತರ, ಸಾರ್ವಜನಿಕ ಆರೋಗ್ಯ ಶುರುವಾದ ನಂತರ ಸ್ವಲ್ಪ ನಮಗೆ ಸಹಾಯ ಆಗಿದೆ. ನಮ್ಮ ಮಕ್ಕಳೆಲ್ಲ ವಿದ್ಯಾವಂತರಾಗಿದ್ದಾರೆ. ಅವರಿಗೆ SLC, PUC, ಡಿಗ್ರಿ ಮತ್ತೊಂದು ಓದ್ಕೊಂಡು ಮನೆಯಲ್ಲಿದ್ದಾರೆ. ಪ್ರಶ್ನೆ ಏನಂತ ಹೇಳಿದ್ರೆ, ವಿದ್ಯಾವಂತರಾಗಿದ್ದಾರೆ, ಉದ್ಯೋಗ ಇಲ್ಲ. ಆ ಕಡೆ ಅವ್ರು ಹೋಗಿ ಹೊಲದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಈ ಕಡೆ ಉದ್ಯೋಗ ಇಲ್ಲ. ಇಂಥ ಸ್ಥಿತಿಯಲ್ಲಿ ನಮ್ಮ ಮಕ್ಕಳಿದ್ದಾರೆ. ಬೆಂಗಳೂರಿನಂಥ ಪ್ರದೇಶದಲ್ಲಿ ನಮ್ಮ ಎಲ್ಲ ಸಂಘಟನೆಗಳ ಮುಖಂಡರುಗಳು ಇವತ್ತು ಒಂದು ಗಾಬರಿ ಆಗಿದ್ದಾರೆ. ಏನಂತ ಹೇಳಿದ್ರೆ, ಅಲ್ಲಿ ವಿದ್ಯಾವಂತ ಹೆಣ್ಮಕ್ಕಳು ದಾರಿ ತಪ್ಪತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಉದ್ಯೋಗ ಇಲ್ಲದೆ ಇರೋದ್ರಲ್ಲಿ. ಸೊ ಆ ಕಾರಣದಿಂದ ನಾವು ಕೇಳ್ತಾ ಇದ್ದೀವಿ, ಉದ್ಯೋಗ ಕೊಡಿ. ಇಲ್ಲ ಅಂತ ಹೇಳಿದ್ರೆ ಎಲ್ಲ ನಮ್ಮ ದೇವದಾಸಿ ತಾಯಂದಿರ ಮಕ್ಕಳು ಯಾರೆಲ್ಲ ವಿದ್ಯಾವಂತ ನಿರುದ್ಯೋಗಿಗಳಿದ್ದಾರೆ ಅವರಿಗೆ ಮಾಸಿಕ 10,000 ರೂಪಾಯಿ ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಎರಡನೇದು ನಾವು ಕೇಳ್ತಾ ಇರೋದೇನು, ಎಲ್ಲ ಕುಟುಂಬಗಳಲ್ಲಿ ತಂದೆ ತಾಯಿ ಇಬ್ಬರು ಇರ್ತಾರೆ, ಯಜಮಾನರು ಅಂತ. ಅವರಿಬ್ಬರು ಸಂಸಾರವನ್ನು ನಡೆಸ್ತಾರೆ. ಆದರೆ ನಮ್ಮ ಕುಟುಂಬಗಳಲ್ಲಿ ತಾಯಿ ಮಾತ್ರನೇ ಇರೋದು, ತಂದೆ ಇಲ್ಲ. ಸೊ ಹೀಗಾಗಿ ಒಂಟಿ ಕುಟುಂಬ ನಮ್ಮದು. ಸೊ ಆದ್ದರಿಂದ ನಮಗೆ ಇನ್ನೊಂದು ಜೀವನಕ್ಕೆ ಆಧಾರ ಸರ್ಕಾರ ಕೊಡಬೇಕಾಗ್ತದೆ. ಆ ಸರ್ಕಾರ ಪ್ರತಿ ತಿಂಗಳ 5,000 ರೂಪಾಯಿ ಪೆನ್ಷನ್ ಕೊಡೋದ್ರ ಮೂಲಕ ಆ ಇನ್ನೊಂದು ತಂದೆಯ ಪಾತ್ರವನ್ನು ಸರ್ಕಾರ ವಹಿಸ್ಕೊಡ್ಬೇಕು ಅಂತೇಳಿ ನಾವು ಇವತ್ತು ಕೇಳ್ತಾ ಇದ್ದೀವಿ. ನಾವು ಕೇಳ್ತಾ ಇರೋದು ನ್ಯಾಯ ಇದೆ. ಸರ್ಕಾರ ಇವತ್ತು ಹಳ್ಳಿಗಳಲ್ಲಿ ಜಾತಿ ತಾರತಮ್ಯ ಇದ್ದಂಗೆ ಸರ್ಕಾರನೂ ನಮಗೆ ತಾರತಮ್ಯ ಮಾಡಿದ್ರೆ ಬದುಕೋಕ್ಕಾಗೋದಿಲ್ಲ. ಆದ್ದರಿಂದ ಇಲ್ಲಿವರೆಗೆ ಸ್ವಾತಂತ್ರ್ಯ ಬಂದು 80 ವರ್ಷ ಆದ್ರೂ ಯಾವ ಸರ್ಕಾರಗಳು ಕೂಡ ಇದನ್ನು ಪೂರ್ಣ ಪ್ರಮಾಣದಲ್ಲಿ ತೆಗೆದುಹಾಕೋದಕ್ಕೆ ಪ್ರಯತ್ನ ಮಾಡಲಿಲ್ಲ. ಈಗಲಾದರೂ ನೀವು ಮಾಡಿ ಅಂತೇಳಿ ನಾವು ಸಿದ್ದರಾಮಯ್ಯನವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಇಷ್ಟು ಪ್ರಮುಖವಾದ. ನಾನು ಯು ಬಸವರಾಜು, ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘದ ರಾಜ್ಯ ಗೌರವಾಧ್ಯಕ್ಷ. ದೇವದಾಸಿ ತಾಯಂದಿರು ಕೂಡಲೇ ಸರ್ವೆ ಪಟ್ಟಿಯಲ್ಲಿ ಗಣತಿಯನ್ನು ಸರ್ವೆ ಪಟ್ಟಿ ಕೂಡಲೇ ಸರ್ವೆ ಮಾಡಬೇಕು. ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಅವರಿಗೆ ಪ್ರತಿ ಕುಟುಂಬಕ್ಕೆ 5 ಎಕರೆ ಭೂಮಿ ಕೊಡಬೇಕು. ಅವರಿಗೆ ಬದುಕಲಿಕ್ಕೆ ಹೈನುಗಾರಿಕೆ ಯೋಜನೆ ಇತರ ಯೋಜನೆಗಳೆಲ್ಲ ಸೌಲಭ್ಯಗಳು ಕೊಡಬೇಕು. ಅವರಿಗೆ ಇನ್ನೊಂದು 5,000 ರೂಪಾಯಿ ಮಾಸಾಸನ ಕೊಡಬೇಕು. ಅವ್ರ ಮಕ್ಕಳಿಗೆ 10,000 ರೂಪಾಯಿ ನಿರುದ್ಯೋಗ ಭತ್ಯೆ ಕೊಡಬೇಕಂತಕ್ಕಂಥದ್ದು ಎಲ್ಲ ಬೇಡಿಕೆಗಳಿಗೆ ಇಟ್ಕೊಂಡು ಇವತ್ತು ನಾವು ಇಲ್ಲಿ ನಿರಂತರ ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ. ಕನಸು ಸುಧಾಮದಲ್ಲಿ ನಾನು ದೇವದಾಸಿ ಸಂಘದ ವಿಮೋಚನಾ ಸಂಘದ ಮುಖಂಡ. ಅಧ್ಯಕ್ಷ ಮಾತಾಡೋದು ಚನ್ನಮ್ಮಗಳು ಅಂತೇಳಿ. ಈಗ ನಾವು ಇಲ್ಲಿ ಸತ್ಯಾಗ್ರಹ ಯಾಕೆ ಕೂತಿದ್ದೇವೆ ಅಂದ್ರೆ, ದೇವದಾಸಿ ಹೆಣ್ಮಕ್ಳಿಗೆ
ಮೊದಲ ಒಂದು 2015 ಇತ್ತು. 1500ಲಿಂದ ನಮ್ಮ ಹೋರಾಟ ಮಾಡಿ ಒಂದು 500 ರೂಪಾಯಿ ಹರಿಸಿದ. ನಾವು ಬೇಡಿಕೆ ಇಟ್ಟದು ಒಂದು 5000 ಕೊಡ್ರಿ, ಅವ್ರಿಗೆ ಬದುಕಲಿಕ್ಕೆ ದಾರಿ ಆಗ್ತದ ಅಂತ ನಾವು ಕೇಳಗತ್ತಿದ್ದೇವೆ ಸರ್ಕಾರಕ್ಕೆ. ಮತ್ತು ಇನ್ನೊಂದು ಬಿಟ್ಟು ಹೋದಂಥ ಪಟ್ಟಿ, ಜನಗಣತಿ ಪಟ್ಟಿ ಏನೋ ದೇವದಾಸಿ ಹೆಣ್ಮಕ್ಳು ಬಿಟ್ಟು ಹೋಗ್ಯಾರ, ಆ ಪಟ್ಟಿನೂ ಪುನಃ ಸರ್ವೆ ಮಾಡಿರಿ. ಎಲ್ಲರಿಗೆ ಒಂದು ಸಲ ಸರ್ವೆ ಮಾಡಿ, ಪುನಃ ಸರ್ವೆ ಮಾಡಿ ಎಲ್ಲರಿಗೆ ಒಂದು ಮನೆ ಕಟ್ಟು ಕೊಡ್ರಿ ಅವ್ರಿಗೆ ಇರ್ಲಾಕ. ಅವರಿಗೆ ನಾವೇನು ಸರ್ಕಾರಕ್ಕೆ ಬಂಗಾರ ಕೇಳಕತ್ತಿಲ್ಲ, ನಮಗೆ ಇರ್ಲಾಕ ಒಂದು ಮನೆ ಕೊಡ್ರಿ, ನಮಗೆ ಜಾಗ ಕೊಡ್ರಿ ಅಂತೇಳಿ ಸರ್ಕಾರಕ್ಕೆ ಕೇಳಕತ್ತಿದ್ದೆವು. ಮತ್ತು ಇನ್ನೊಂದು 2 ಎಕರೆ ಭೂಮಿ ಕೊಡಬೇಕು ಅವರಿಗೆ, ನಮ್ಮ ತಾಯಂದರಿಗೆ, ಅವ್ರಿಗೆ ಬದುಕಲಿಕ್ಕೆ ದಾರಿ ಆಗ್ತದ. ಮತ್ತು ಇವತ್ತು ನಮ್ಮ ಹೆಣ್ಮಕ್ಳಿಗೆ, ದೇವದಾಸಿ ಹೆಣ್ಮಕ್ಳಿಗೆ ಕೆಲವು ಮಂದಿ ಭಾಳಷ್ಟು ಬೀಗಸ್ತನ ಮಾಡ್ಯಾರ, ಮಕ್ಕಳಿಗೆ ಕೊಟ್ರ. ಇವತ್ತು ಅವ್ರ ಗಂಡದರಿಗೆ ಬಿಟ್ಟು ಮನ್ಯಾಗ ಕೂತಾರ, ನೀ ದೇವದಾಸಿ ಮಗಳಿದ್ದಿ ಅಂತೇಳಿ. ಅದು ಅವ್ರಿಗೆ ಭೀ ಅವ್ರ ಮಕ್ಕಳಿಗೆ ನಾವು ಬಿಟ್ಟು ಹೋದಂಥವ್ರಿಗೆ ಏನರ ಸೌಲಭ್ಯ ಕೊಡ್ಬೇಕಂತೇಳಿ ನಾವು ಕೇಳ್ಕೊತೇವೆ. ಮತ್ತು ಪುನಃ ಎಲ್ಲರಿಗೆ ಸರ್ವೆ ಸೇರ್ಬೇಕಂತೇಳಿ ನಾವು ವಿನಂತಿ ಮಾಡಿ ಕೇಳ್ತೇವೆ ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಸರ್.